ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅಂದರೆ 38 ವರ್ಷಗಳ ಸುದೀರ್ಘವಾದಂತಹ ಸೇವೆ ಕನ್ನಡ ಚಿತ್ರರಂಗಕ್ಕಾಗಿ ಶಿವಣ್ಣ ಕೊಟ್ಟಂಥದ್ದನ್ನು ನಾವೆಲ್ಲರೂ ಪ್ರೀತಿಯಿಂದ ನೆನಪಿಸ್ಕೊಳ್ತಾ 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ನಟಿಸ್ತಾ ಕನ್ನಡದ ಎಲ್ಲ ಅಭಿಮಾನಿ ದೇವರುಗಳ ಮನಸ್ಸಲ್ಲಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿಯಾಗಿ ಮೆರೀತಾ ಇರುವಂತಹ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ಬಹಳಷ್ಟು ಅಭಿಮಾನಿಗಳು ಹಾಗೂ ಎಲ್ಲ ಸ್ಟಾರ್ ನಟರು ಹಾಗೂ ಎಲ್ಲ ಸಹೋದ್ಯೋಗಿಗಳು ಒಂದು ಪ್ರೀತಿಯ ಕನಿಕರವನ್ನು ತೋರಿಸಿದ್ರು. ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿದರು. ಇವತ್ತು KDಯ ಒಂದು ಇವೆಂಟಲ್ಲಿ ಧ್ರುವ ಸರ್ಜಾ ಅವರು ಕೂಡ ಹೇಳಿದರು, ನಮ್ಮೆಲ್ಲರ ಆಯುಸ್ಸು ಶಿವಣ್ಣನಿಗೆ ಸಿಗಲಿ ಅಂತ. ಸಿದ್ದರಾಮಯ್ಯ ಅವರು ಸೇರಿ ಬಹಳಷ್ಟು ಜನ ರಾಜಕಾರಣಿಗಳು, ಬಹಳಷ್ಟು ಜನ ಸ್ಟಾರ್ ನಟರು ಶಿವಣ್ಣನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂತಹ ವಿಚಾರ, ಶಿವಣ್ಣ ಅನ್ನುವಂತಹ ಒಬ್ಬ ಲೆಜೆಂಡರಿ ಆ್ಯಕ್ಟರ್. ಅಂದರೆ ಸಣ್ಣವರು ದೊಡ್ಡವರು ಅನ್ನುವಂತಹ ಭೇದ ಭಾವವನ್ನು ಮಾಡದೆ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಹಾಗೂ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಸಹಾಯ ಮಾಡುವಂತಹ ಮನೋಭಾವನೆಯನ್ನು ಹೊಂದಿರುವಂತಹ ಶಿವಣ್ಣನ ಆರೋಗ್ಯದ ವಿಚಾರಕ್ಕೆ ನಾವೆಲ್ಲರೂ ಕನಿಕರ ಪಟ್ಟಿದ್ದು ಸತ್ಯ. ಜೊತೆಗೆ ನಮ್ಮೆಲ್ಲರ ಪ್ರೀತಿ ಹಾಗೂ ಶುಭ ಹಾರೈಕೆಗಳು ಅವ್ರ ಮೇಲೆ ಸದಾ ಇರುತ್ತೆ. ಕನ್ನಡ ಪಿಕ್ಚರ್ನ ಎಲ್ಲ ಅಭಿಮಾನಿಗಳು ಬಹಳಷ್ಟು ಕಡೆ ಕಮೆಂಟ್ಗಳಲ್ಲಿ ಕೇಳೋಂಥ ವಿಚಾರ, ಶಿವಣ್ಣನಿಗೆ ಒಳ್ಳೆಯದಾಗಬೇಕು, ಶಿವಣ್ಣ ಆದಷ್ಟು ಬೇಗ ರೆಡಿಯಾಗಿ ಬರಬೇಕು ಅನ್ನುವಂತಹ ವಿಚಾರ. ಈ ಒಂದು ವಿಚಾರವಾಗಿ ಬಹಳಷ್ಟು ಜನ ತಮ್ಮ ಶುಭ ಹಾರೈಕೆಗಳನ್ನು ಶಿವಣ್ಣನಿಗೆ ಕೊಟ್ಟಿದ್ದಾರೆ. ಇವತ್ತು ಶಿವಣ್ಣನ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ದೇವರ ಆಶೀರ್ವಾದ, ಜಗನ್ಮಾತೆಯ ಕೃಪೆ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ಶಿವಣ್ಣನ ಶಸ್ತ್ರಚಿಕಿತ್ಸೆ ತುಂಬ ಯಶಸ್ವಿಯಾಗಿ ಆಗಿ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಬೇಕು. ಶಿವಣ್ಣ ಮಾಡಬೇಕಾದಂತಹ, ಶಿವಣ್ಣ ಅವರ ವೃತ್ತಿ ಬದುಕಿನಲ್ಲಿ ಇನ್ನೂ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕಾಗಿರುವಂತಹ ವಿಚಾರ ಬಾಕಿ ಇರೋದರಿಂದ ಶಿವಣ್ಣ ಗ್ಯಾರಂಟಿಯಾಗಿ ಅವರ ಕಂಬ್ಯಾಕು ಅದ್ಭುತವಾಗಿರುತ್ತೆ. ಜೊತೆಗೆ ಅವರ ಸಿನಿಮಾಗಳನ್ನು ನೋಡಬೇಕು, ಅವರ ಸಿನಿಮಾಗಳಿಗಾಗಿ ಕಾಯುವಂತಹ ಎಲ್ಲರೂ ಭೈರತಿ ರಣಗಲ್ ನಂತರ ಬಹಳಷ್ಟು ಸಿನಿಮಾಗಳು ಈಗಾಗಲೇ ಲೈನಪ್ನಲ್ಲಿವೆ. ಒಂದಷ್ಟು ಸಿನಿಮಾದ ಚಿತ್ರೀಕರಣದ ವಿಚಾರ ಕೂಡ ನಡೀತಾ ಇದೆ ಅನ್ನುವಂತಹ ಒಂದು ಭಾವನೆಯೊಂದಿಗೆ ಈ ಒಂದು ವಿಶೇಷವಾದಂಥ ಸಂಚಿಕೆ ಶಿವಣ್ಣನ ಆರೋಗ್ಯಕ್ಕೆ ದೊಡ್ಡ ಮಟ್ಟದ ಶಕ್ತಿಯನ್ನು ದೇವರು ತುಂಬಬೇಕು. ಜೊತೆಗೆ ಯಾರೇ ಅಭಿಮಾನಿಗಳಾಗಲಿ ಅಥವಾ ಯಾವುದೇ ಒಂದು ಸಿನಿಮಾ ತಂಡವಾಗಲಿ ಶಿವಣ್ಣನ ಹತ್ತಿರ ಹೋದಾಗ ಅಂತಹ ಎಲ್ಲ ಹೊಸ ತಂಡಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ದೊಡ್ಡ ಮಟ್ಟದ ಸಕ್ಸಸ್ ನೀವು ಆಗಬೇಕು ಅನ್ನುವಂತಹ ಹಾರೈಸುವ ದೊಡ್ಡ ಮಗನಿಗೆ ಕನ್ನಡ ಪಿಕ್ಚರ್ ಕಡೆಯಿಂದ ಶುಭ ಹಾರೈಕೆಗಳು. ಶಿವಣ್ಣ, ನಿಮ್ಮ ಬರುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಧ್ರುವ ಸರ್ಜಾ ಅವರಾಯಿತು, ಕಿಚ್ಚ ಸುದೀಪ್ ಅವರಾಯಿತು, ಡಾಲಿ ಧನಂಜಯ ಅವರಾಯಿತು, ಭೀಮಾ ವಿಜಯ್ ಅವರಾಯಿತು, ಇವತ್ತು CM ಸಿದ್ದರಾಮಯ್ಯ ಅವರು ಸಹ ತಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಕನ್ನಡದ ಮಹಾನ್ ಆಸ್ತಿ. ನಿಮ್ಮ ಅಭಿನಯಕ್ಕಾಗಿ, ನಿಮ್ಮ ಸೇವೆಗಾಗಿ ಚಿತ್ರರಂಗದ ಜನ ಮತ್ತು ಅಭಿಮಾನಿಗಳು ಸದಾ ಕಾಯ್ತಾ ಇರ್ತೀವಿ. ನೀವು ತೋರುವಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ನಿರ್ಮಲವಾದಂತಹ ಪ್ರೀತಿಗೆ ನಾವೆಲ್ಲರೂ ಚಿರಋಣಿ. ಇಡೀ ಮಾಧ್ಯಮ ಸಮೂಹದ ಮೂಲಕ ಹಾಗೂ ಮಾಧ್ಯಮ ಬಳಗದ ಮೂಲಕ ಕನ್ನಡ ಪಿಕ್ಚರ್ ಈ ಮೂಲಕ ನಿಮ್ಮ ಶೀಘ್ರ ಚೇತರಿಕೆಗೆ ನಾವೆಲ್ಲರೂ ಪ್ರಾರ್ಥಿಸ್ತೀವಿ. ನಿಮ್ಮ ಶಸ್ತ್ರಚಿಕಿತ್ಸೆ ಇವತ್ತು ಯಶಸ್ವಿಯಾಗಿರುತ್ತೆ. ಆ ಒಂದು ನಂಬಿಕೆಯೊಂದಿಗೆ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ಈ ಒಂದು ಪ್ರೀತಿಯ ಸಂಚಿಕೆಯನ್ನು ನಾವು ಅರ್ಪಣೆ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.